ಹಾಯ್ ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಗುಡ್ದೂರ್ ಈ ಒಂದು ಯೂಟ್ಯೂಬ್ ಕ್ಲಾಸಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಮತ್ತು ಆತ್ಮೀಯ ಮತ್ತೊಮ್ಮೆ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತು ಪಾಲಕ ಪೋಷಕರೇ, ಈಗಾಗಲೇ ನಿಮಗೆ ತಿಳಿದಿರುವ ಹಾಗೆ ಇದೇ ಭಾನುವಾರದಂದು ಮಾರ್ಚ್ 8ನೇ ತಾರೀಕು ಚಾಲೆಂಜ್ ಅವಾರ್ಡ್ ಈ ಒಂದು ರಾಜ್ಯ ಮಟ್ಟದ ಸ್ಪರ್ಧಾತ್ಮಕ ಪರೀಕ್ಷೆ ಏರ್ಪಡಿಸಲಾಗಿದೆ. ಹಾಗಾಗಿ ಭಾಳಷ್ಟು ಜನರು ಈ ಒಂದು ಪರೀಕ್ಷೆ ಬರೋದಕ್ಕೆ ಭಾಳಷ್ಟು ಉತ್ಸುಕರಾಗಿದ್ದೀರಿ. ಭಾಳಷ್ಟು ಹುಡುಗರು ಸಹ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀರಿ, ನೋಂದಣಿ ಮಾಡ್ಕೊಂಡಿದ್ದೀರಿ. ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತು ಪಾಲಕ ಪೋಷಕರಿಗೂ ಧನ್ಯವಾದಗಳು. ಇನ್ನೂ ಸಹ ನೀವೇನು ಮಾಡ್ಬೋದು, ಈ ಒಂದು ಚಾಲೆಂಜ್ ಅವಾರ್ಡ್ ಪರೀಕ್ಷೆ ಬರೆಯಲು ಇನ್ನೂ ನೋಂದಣಿ ಆಗಿಲ್ಲ ಅಂದರೆ ದಯವಿಟ್ಟು ನಿರಾಸೆ ಆಗಬೇಡಿ. ಅವತ್ತಿನ ದಿನ ಅಂದರೆ ಪರೀಕ್ಷೆ ನಡೀತಕ್ಕಂಥ ಮಾರ್ಚ್ 8ನೇ ತಾರೀಕು ಭಾನುವಾರ ಬೆಳಗ್ಗೆ 9 ಗಂಟೆಗೆ ನೀವೇ ಖುದ್ದಾಗಿ ಬಂದು ಅಲ್ಲೇ ರಿಜಿಸ್ಟ್ರೇಷನ್ ಮಾಡಿಕೊಂಡು ಪರೀಕ್ಷೆಯನ್ನು ಬರೀಬಹುದು. ಸೊ ಹಾಗಾಗಿ ಅವತ್ತೇ ನೋಂದಣಿ ಮಾಡ್ಕೊಂಡು ಅವತ್ತೇ ನೀವು ಈ ಒಂದು ಪರೀಕ್ಷೆನ ಸಹ ಬರೀಬಹುದು. ಹಾಗಾಗಿ ಯಾವುದೇ ಕಾರಣಕ್ಕೂ ನಿರಾಸೆ ಆಗಬೇಡಿ. ಇನ್ನು ಭಾಳಷ್ಟು ಪಾಲಕ ಪೋಷಕರು ತಮ್ಮ ಮಕ್ಕಳನ್ನು ಈ ಒಂದು ಪರೀಕ್ಷೆಯಲ್ಲಿ ಭಾಗವಹಿಸಿ ಪರೀಕ್ಷೆಯಲ್ಲಿ ಬಹುಮಾನವನ್ನು ಗೆಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದುಕೊಂಡು ಬಹುಮಾನವನ್ನು ತಮ್ಮದಾಗಿಸಿಕೊಂಡು ಉಚಿತ ಮತ್ತು ಶಿಕ್ಷಣವನ್ನು ಸಹ ಪಡ್ಕೋಬಹುದು. ಹಾಗಾದರೆ ಮಕ್ಕಳೇ, ಇವತ್ತಿನ ಈ ತರಗತಿಯಲ್ಲಿ ನಾವು ಈ ಒಂದು ಚಾಲೆಂಜ್ ಅವಾರ್ಡ್ಗೆ ಸಂಬಂಧಪಟ್ಟಂತೆ ಕನ್ನಡ ಮತ್ತು GK ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯ ಪ್ರಶ್ನೆ ಕೇಳ್ಬೋದು ಅನ್ನೋದ್ರ ಬಗ್ಗೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಈಗಾಗಲೇ ನಿಮಗೆ ತಿಳಿದಿರೋ ಬಗ್ಗೆ ಈ ರಾಜ್ಯ ಮಟ್ಟದ ಚಾಲೆಂಜ್ ಅವಾರ್ಡ್ 2026 ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಪ್ರಸ್ತುತ 3 ಮತ್ತು 4ನೇ ತರಗತಿ ಓದುವ ವಿದ್ಯಾರ್ಥಿಗಳಿಗೆ ಮಾತ್ರ ಅನ್ವಯವಾಗುತ್ತದೆ. ಆ ವಿದ್ಯಾರ್ಥಿಗಳು ಈ ಪರೀಕ್ಷೆಯನ್ನು ಮಾತ್ರ ಬರೀಬೇಕಾಗುತ್ತೆ. ಬೇರೆ ಯಾವುದೇ ವಿದ್ಯಾರ್ಥಿಗಳು 5 ಮತ್ತು 6ನೇ ತರಗತಿ ವಿದ್ಯಾರ್ಥಿಗಳು ಬರೆಯೋದಕ್ಕೆ ಅವಕಾಶ ಇರುವುದಿಲ್ಲ. ಹಾಗಾದರೆ ಈ ಪರೀಕ್ಷೆ ನಡೀತಕ್ಕಂಥ ಸ್ಥಳ ಎಲ್ಲಪ್ಪ ಅಂದರೆ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಗುಡ್ದೂರ್ ಅಂದರೆ ಸ್ವಾಮಿ ವಿವೇಕಾನಂದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಈ ಒಂದು ಪರೀಕ್ಷೆ ನಡೀತಾ ಇದೆ. ಹಾಗಾಗಿ ಬೆಳಗ್ಗೆ 9 ಗಂಟೆಗೆ ಎಲ್ಲ ಮಕ್ಕಳು ತಪ್ಪದೆ ಈ ಒಂದು ಶಾಲೆಯ ಆವರಣದಲ್ಲಿ ಹಾಜರಾಗಬೇಕು. ಯಾವಾಗ ನಡೀತಾ ಇದೆಯಪ್ಪ ಅಂದರೆ ಸಮಯ ಬೆಳಗ್ಗೆ 10 ಗಂಟೆಗೆ ಈ ಒಂದು ಪರೀಕ್ಷೆ ಪ್ರಾರಂಭವಾಗ್ತಾ ಇದೆ. ಯಾವಾಗ ಮಾರ್ಚ್ 8, 2026 ಪ್ರಾರಂಭವಾಗ್ತಾ ಇದೆ. ಹಾಗಾದರೆ ಈ ಪರೀಕ್ಷೆಯಲ್ಲಿ ಬರ್ತಕ್ಕಂಥ ವಿಷಯಗಳು ಯಾವ್ಯಾವು? ಕನ್ನಡ, ಇಂಗ್ಲೀಷ್, ಗಣಿತ, ಸಾಮಾನ್ಯ ಜ್ಞಾನ ಹಾಗೂ ಈ ಒಂದು ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತೆ ಒಟ್ಟು 50 ಅಂಕದ ಪ್ರಶ್ನೆಗಳು ಸಹ ರೆಡಿಯಾಗಿರ್ತಾವ. ಈಗಾಗಲೇ ವಯಮಾರ ಮತ್ತು ಪ್ರಶ್ನೆ ಪತ್ರಿಕೆಗಳು ಸಿದ್ಧವಾಗಿದ್ದಾವ. ಇನ್ನು ತಡ ಮಾಡಬೇಡಿ, ಭಾಳಷ್ಟು ಮಕ್ಕಳು ನೋಂದಣಿ ಮಾಡ್ಕೊಂಡಿದ್ರಿ. ಇನ್ನೂ ಹೆಚ್ಚು ಜನ ಭಾಗವಹಿಸಿ ಪರೀಕ್ಷೆಯಲ್ಲಿ ಬರೆಯಿರಿ, ಬಹುಮಾನವನ್ನು ಗೆಲ್ಲಿ ಅಂತ ಹೇಳ್ತಾ ಹಾಗಾದರೆ ಬನ್ನಿ ಇವತ್ತಿನ ಈ ಕ್ಲಾಸಲ್ಲಿ ಮೊದಲನೇ ಒಂದು ಪ್ರಶ್ನೆ ನೋಡೋಣ. ಏನಿದೆಯಪ್ಪ ಅಂದರೆ ನೋಡ್ರಿ, ಏನಿದೆಯಪ್ಪ ಅಂದರೆ ದೇವರು ಪ್ಲಸ್ ಇಗೆ ಅಥವಾ ದೇವರು ಅಧಿಕ ಇಗೆ ಈ ಒಂದು ಪದ ಯಾವ ಸಂಧಿಗೆ ಉದಾಹರಣೆ ಅಂತ ಕೇಳಿದ್ದಾರೆ. ಕನ್ನಡ ಸಂಧಿಗೆ ಸಂಬಂಧಪಟ್ಟಂತೆ ನಾವು ಪ್ರಮುಖವಾಗಿ 3 ಪ್ರಕಾರ ನೋಡ್ತಾ ಇದ್ದೀವಿ. ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ. ಇವು ಕನ್ನಡದ ಪ್ರಮುಖ ಸಂಧಿಗಳು, ಹೌದಿಲ್ಲ? ಅದರಲ್ಲಿ ಕನ್ನಡ ಸ್ವರ ಸಂಧಿಗಳು ಬೇರೆ ಮತ್ತು ಕನ್ನಡ ವ್ಯಂಜನ ಸಂಧಿ ಅಂತ ನಾವು ಬೇರೆ ಬೇರೆ ಕೇಳ್ತಾ ಇದ್ದೀವಿ. ಕನ್ನಡ ಸ್ವರ ಸಂಧಿಗಳು ಲೋಪ ಮತ್ತು ಆಗಮ ಸಂಧಿ ಆದರೆ ಕನ್ನಡ ವ್ಯಂಜನ ಸಂಧಿ ಯಾವುದು? ಆದೇಶ ಸಂಧಿ. ಹಾಗಾದರೆ ಈ 3 ಸಂಧಿಗಳಲ್ಲಿ ದೇವರು ಪ್ಲಸ್ ಹೀಗೆ ಇದು ಯಾವ ಸಂಧಿಗೆ ಉದಾಹರಣೆ ಅಂತ ಕೇಳಿದರೆ ನೋಡ್ರಿ, ಒಂದು ಸಾರಿ ನಾವು ಇದನ್ನು ನೋಡಿದರೆ ದೇವರು ಅಧಿಕ ಹೀಗೆ ಅನ್ನುವ ಪದದಲ್ಲಿ ಇದನ್ನು ಕೂಡಿಸಿ ಬರೆದಾಗ ಏನರ್ಥ? ದೇವರಿಗೆ. ಅಂದರೆ ಇಲ್ಲಿ ಏನಾಗಿದೆಪ್ಪ ಅಂದರೆ ಊಕಾರ ಲೋಪವಾಗಿದೆ. ಎಲ್ಲಿ? ಪೂರ್ವ ಪದದ ಕೊನೆಯ ಅಕ್ಷರದಲ್ಲಿರ್ತಕ್ಕಂಥ ಸ್ವರ ಏನಾಗಿದೆ? ಸಂಧಿ ಪದದಲ್ಲಿ ಇಲ್ಲವಾಗಿದೆ, ಲೋಪವಾಗಿದೆ. ಊ ಬದಲಾಗಿ ಏನು ಬಂದಿದೆ? ಈಕಾರ ಬಂದು ಸೇರಿಕೊಂಡಿರುವುದರಿಂದ ಯಾವುದು? ರ ವ್ಯಂಜನದಲ್ಲಿ ಊಕಾರ ಹೋಗಿ ಈಕಾರ ಬಂದು ಸೇರ್ಕೊಂಡ್ಬಿಟ್ರೆ ರಿ ಆಗುತ್ತೆ. ಹಾಗಾದರೆ ಇಲ್ಲಿ ಊಕಾರ ಲೋಪವಾಗಿರುವುದರಿಂದ ಇದು ಯಾವ ಸಂಧಿಗೆ ಉದಾಹರಣೆ? ಲೋಪ ಸಂಧಿಗೆ ಉದಾಹರಣೆ. ಹಾಗಾಗಿ ಆಯ್ಕೆ 2 ರೈಟ್ ಆನ್ಸರ್. ಓಕೆ, ಹಾಗಾದರೆ ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 2 ಏನಿದೆಪ್ಪ ಅಂದರೆ ನೋಡಿ, ಇವುಗಳಲ್ಲಿ ನಪುಂಸಕ ಲಿಂಗ ಪದ ಯಾವುದು? ಲಿಂಗಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಕೇಳಿದ್ದಾರೆ, ಹೌದಿಲ್ಲ? ಒಟ್ಟು 3 ಲಿಂಗಗಳು: ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕ ಲಿಂಗ. ಹಾಗಾದರೆ ಪುಲ್ಲಿಂಗ ಎಂದರೆ ಗಂಡಸು ಎನ್ನುವ ಅರ್ಥವನ್ನು ಸೂಚಿಸುವ ಪದಗಳೆಲ್ಲ ಪುಲ್ಲಿಂಗಗಳಾಗಿರ್ತಾವ. ಹೆಂಗಸು ಎಂಬುವ ಅರ್ಥವನ್ನು ಸೂಚಿಸುವ ಪದಗಳೆಲ್ಲ ಸ್ತ್ರೀಲಿಂಗವಾಗಿರ್ತಾವ. ಹೆಣ್ಣು ಮತ್ತು ಗಂಡಸು ಅರ್ಥವನ್ನು ಸೂಚಿಸದ ಪದಗಳಿಗೆ ನಾವೇನಿರ್ತೀವಿ? ನಪುಂಸಕ ಲಿಂಗಗಳು ಅಂತ ಕರಿತೀವಿ. ಹಾಗಾದರೆ ಇಲ್ಲಿ ಯಾವ್ಯಾವ ಪದಗಳು ಏನೇನು ಅರ್ಥವನ್ನು ಸೂಚಿಸುತ್ತಾವ ನೋಡೋಣ. ನೋಡ್ರಿ, ತ್ರಿವೇಣಿ ಅನ್ನುವ ಪದ ಯಾವ ಅರ್ಥವನ್ನು ಸೂಚಿಸುತ್ತೆ ಅಂದರೆ ಹೆಣ್ಣು ಅನ್ನುವ ಅರ್ಥ ಹೊರಹೊಮ್ಮುತ್ತೆ. ಸೊ ಹಾಗಾದರೆ ಇದು ಸ್ತ್ರೀಲಿಂಗ ಆಗುತ್ತಾ? ಬರೋದಿಲ್ಲ. ಅದೇ ರೀತಿ ರಾಜೇಶ್ ಅನ್ನುವ ಒಂದು ಪದ ಯಾವ ಅರ್ಥವನ್ನು ಸೂಚಿಸುತ್ತೆ? ಅದು ಪುಲ್ಲಿಂಗವನ್ನು ಸೂಚಿಸುತ್ತೆ. ದಿವ್ಯ ಸ್ತ್ರೀಲಿಂಗವನ್ನು ಸೂಚಿಸುತ್ತೆ. ಆದರೆ ಮೀನು ಅನ್ನುವ ಪದ ಏನಪ್ಪ ಅಂದರೆ ಹೆಣ್ಣನ್ನು ಸೂಚಿಸುವುದಿಲ್ಲ, ಗಂಡಸನ್ನು ಪದವನ್ನು ಸೂಚಿಸುವುದಿಲ್ಲ. ಹಾಗಾಗಿ ಇದು ನಪುಂಸಕ ಲಿಂಗ ಆಗುತ್ತಾ?
ಆಯ್ಕೆ 3 ರೈಟ್ ಆನ್ಸರ್. ಓಕೆನಾ? ಎಸ್, ಹಾಗಾದರೆ ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ 3 ನೋಡಿ, ಏನಪ್ಪ ಅಂದರೆ ನೀವು ಪತ್ರ ಬರೆಯುವಾಗ ತಂದೆಗೆ, ತಮ್ಮನಿಗೆ, ಅಣ್ಣನಿಗೆ ಯಾರಿಗಾದರೂ ಪತ್ರ ಬರೆಯುವಾಗ ಒಬ್ಬೊಬ್ಬರಿಗೆ ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಪದದಿಂದ ಅವರನ್ನು ಸಂಬೋಧನೆ ಮಾಡ್ತೀರಿ, ಹೇಳ್ತೀರಿ, ಕರಿತೀರಿ. ಹಾಗಾದರೆ ನೋಡಿ, ಇಲ್ಲಿ ಯಾವ್ಯಾವ ಪದವನ್ನು ಯಾರ್ಯಾರಿಗೆ ಬಳಕೆ ಮಾಡ್ತೀವಿ ಅಂತ ಕೇಳಿದಾಗ, ತಂದೆಗೆ ಪತ್ರ ಬರೆಯುವಾಗ ನೀವು ಬಳಸುವ ಪದ ಯಾವುದು, ಸಂಬೋಧನೆ ಯಾವುದು, ಏನಂತ ಕರಿತೀರಿ? ತೀರ್ಥರೂಪ ಅಂತ ಕರಿತೀರಾ, ಪೂಜ್ಯ ಅಂತ ಕರಿತೀರಾ, ತೀರ್ಥರೂಪ ಸಮಾನ ಅಂತ ಕರಿತೀರಾ, ಅಥವಾ ಚಿರಂಜೀವಿ ಅಂತ ಕರಿತೀರಾ, ಏನಂತ ಕರಿತೀರಿ ಅಂತ ಕೇಳಿದ್ರೆ ನೋಡ್ರಿ, ತಂದೆಗೆ ಪತ್ರವನ್ನು ಬರೆಯುವಾಗ ನಾವೇನಂತ ಕರಿತೀವಿ? ತೀರ್ಥರೂಪ ತಂದೆಯವರಿಗೆ ಅಂತ ಕರಿತೀವಿ. ಆಪ್ಷನ್ 1 ರೈಟ್. ಓಕೆ. ಪೂಜ್ಯ ಯಾರಿಗೆ ಅಂತ ಕರಿತೀವಿ? ಗುರುಗಳಿಗೆ. ಪೂಜ್ಯ ಗುರುಗಳಿಗೆ ಇಂತೆ ನಿಮ್ಮ ವಿದ್ಯಾರ್ಥಿ ಮಾಡುವ ನಮಸ್ಕಾರಗಳು ಅಂತ ಕರಿತೀರಿ. ಯಾರಿಗಿದು? ಗುರುಗಳಿಗೆ. ತೀರ್ಥರೂಪ ಸಮಾನರಿಗೆ ಯಾರಂತ ಕರಿತೀರಿ? ದೊಡ್ಡಪ್ಪ ಅಥವಾ ಚಿಕ್ಕಪ್ಪನಿಗೆ ಕರಿತೀರಿ. ತಂದೆ ಸಮಾನ ಇರ್ತಕ್ಕಂಥ ವ್ಯಕ್ತಿಗೆ, ದೊಡ್ಡಪ್ಪ ಆಗಿರ್ಬೋದು ಅಥವಾ ಚಿಕ್ಕಪ್ಪ ಆಗಿರ್ಬೋದು, ಇವರಿಗೆ ಏನೈತಿ ನಾವು ತೀರ್ಥರೂಪ ಸಮಾನರು ಅಂತ ಕರಿತೀವಿ, ಚಿಕ್ಕಪ್ಪ ಅಥವಾ ದೊಡ್ಡಪ್ಪನಿಗೆ. ಹೌದಿಲ್ಲ? ಅದೇ ರೀತಿ ಚಿರಂಜೀವಿ ಅಂದರೆ ನಿಮಗಿಂತ ಚಿಕ್ಕವರು ಯಾರು ಇರ್ತಾರಲ್ಲ ಅಂಥವ್ರಿಗೆ ನಾವೇನೈತೀವಿ? ಚಿರಂಜೀವಿ ಅಂತ ನಾವು ಕರಿತೇವೆ. ಯಾರು? ಕಿರಿಯರಿಗೆ ಅಥವಾ ನಿಮಗಿಂತ ಚಿಕ್ಕ ಇರ್ತಕ್ಕಂಥ ವ್ಯಕ್ತಿಗಳಿಗೆ. ಹೌದಿಲ್ಲ? ಸೊ ಹಾಗಾದರೆ ಇಲ್ಲಿ ತಂದೆಗೆ ಬಳಕೆ ಮಾಡ್ತಕ್ಕಂಥ ಪದ ಯಾವುದು? ತೀರ್ಥರೂಪ. ಹಾಗಾಗಿ ಆಯ್ಕೆ 1 ರೈಟ್ ಆನ್ಸರ್. ಹಾಗಾದರೆ ನೆಕ್ಸ್ಟ್ ನೋಡ್ರಿ. ಎಸ್ ಮಕ್ಕಳೇ, ಶಿಕ್ಷಣವೇ ಶಕ್ತಿ ಈ ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಈ ಒಂದು ವಾಕ್ಯದ ಅಡಿಯಲ್ಲಿ ಸತತವಾಗಿ 4ನೇ ವರ್ಷ ಈ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿಯನ್ನು ಎಬ್ಬಿಸ್ತಾ ಇದೆ. ಅಂದರೆ ಪ್ರಸ್ತುತ ನಾವು 2026ನೇ ಸಾಲಿನಲ್ಲಿ ಈ ಒಂದು ಸೈನಿಕ ಶಾಲೆಯ ಒಂದು ಪ್ರವೇಶ ಪರೀಕ್ಷೆಯಲ್ಲಿ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು ಒಟ್ಟು 7 ಜನ ವಿದ್ಯಾರ್ಥಿಗಳು ಏನು ಮಾಡಿದಾರ, 200ಕ್ಕಿಂತ ಅಧಿಕ ಅಂಕಗಳನ್ನು ಪಡೆದುಕೊಂಡು ಈ ಒಂದು ಸೈನಿಕ ಶಾಲೆಯ ಪ್ರವೇಶ ಪರೀಕ್ಷೆಯಲ್ಲಿ ಸೈನಿಕ ಶಾಲೆಗೆ ಕ್ವಾಲಿಫೈಡ್ ಆಗಿದ್ದಾರಾ, ಅರ್ಹತೆಯನ್ನು ಪಡೆದುಕೊಂಡಿದ್ದಾರಾ. ಸೊ ಇಲ್ಲಿ ನೋಡಿ, ಒಟ್ಟು ನಮಗೆ 300ಕ್ಕೆ 256 ಅಂಕಗಳನ್ನು ಪಡೆದುಕೊಂಡಂಥ ಶ್ರಾವಣಿ ತಂದೆ ಶರಣಬಸವ ಅಲುಬನೂರು ಈ ವಿದ್ಯಾರ್ಥಿನಿ ಅತಿ ಹೆಚ್ಚು ಅಂಕ ಪಡೆದುಕೊಂಡು ನಮ್ಮ ಸಂಸ್ಥೆಗೆ ಕೀರ್ತಿಯನ್ನು ತಂದುಕೊಟ್ಟಿದ್ದಾರೆ. ಅದೇ ರೀತಿ ಬಹಳಷ್ಟು ವಿದ್ಯಾರ್ಥಿಗಳಿದ್ದಾರೆ. ತೇಜಸ್ವಿ ರೆಡ್ಡಿ ಆಗಿರ್ಬೋದು, ದಿಲೀಪ್ ಗೌಡ, ಪ್ರಜ್ಞಾ, ಬಸವರಾಜ್, ಸನ್ನಿಧಿ ಮತ್ತು ಸಾಕ್ಷಿ ವಿಯಳ್ ಈ ವಿದ್ಯಾರ್ಥಿಗಳೇನಪ್ಪ ಅಂದರೆ ಸೈನಿಕ ಶಾಲೆ ಪರೀಕ್ಷೆಗೆ ಆಯ್ಕೆಗೆ ನಮ್ಮ ಸಂಸ್ಥೆಯ ಒಂದು ಕೀರ್ತಿಯಲ್ಲಿ ಸಹ ಇವರು ಭಾಗ ಆಗಿದ್ದಾರೆ. ಅಷ್ಟೇ ಅಲ್ಲದೆ 2026ನೇ ಸಾಲಿನಲ್ಲಿ ಬರ್ತಕ್ಕಂಥ ಕಿತ್ತೂರು ಕನ್ಯಾ ವಸತಿ ಶಾಲೆ, ಎಲ್ಲಿ ಬೆಳಗಾವಿಯಲ್ಲಿ ಬರ್ತಕ್ಕಂಥ ಕಿತ್ತೂರು ಕನ್ಯಾ ವಸತಿ ಶಾಲೆಯಲ್ಲಿ ನಮ್ಮ ಸಂಸ್ಥೆಯಲ್ಲಿ ಒಟ್ಟು 6 ವಿದ್ಯಾರ್ಥಿಗಳು ಏನು ಮಾಡಿದರೆ ಈ ಪರೀಕ್ಷೆಯಲ್ಲಿ ಭಾಗವಹಿಸಿದರು. ಅದರಲ್ಲಿ 3 ವಿದ್ಯಾರ್ಥಿನಿಯರು ಏನು ಮಾಡಿದ್ದಾರೆ, ಈ ಒಂದು ಕಿತ್ತೂರು ಕನ್ಯಾ ವಸತಿ ಶಾಲೆಯಲ್ಲಿ ಆಯ್ಕೆಯಾಗಿದ್ದಾರೆ. ಇದು ನಮ್ಮ ಸಂಸ್ಥೆಗೆ ಹೆಮ್ಮೆ ತರ್ತಕ್ಕಂಥ ಒಂದು ವಿಷಯವಾಗಿದೆ. ಸೊ ಆ ವಿದ್ಯಾರ್ಥಿನಿ ಯಾರಪ್ಪ ಅಂದರೆ ಶ್ರಾವಣಿ ಶರಣೇಗೌಡ ಆಗಿರ್ಬೋದು, ಪ್ರಜ್ಞಾ ಶರಣೇಗೌಡ, ಸಾಕ್ಷಿ ವಿಯಳ್ ಈ ವಿದ್ಯಾರ್ಥಿನಿ ಏನು ಮಾಡಿದಾರ, ಈ ನಮ್ಮ ಕಿತ್ತೂರು ಕನ್ಯಾ ವಸತಿ ಶಾಲೆಗೆ ಆಯ್ಕೆಯಾಗಿ ನಮ್ಮ ಸಂಸ್ಥೆಯ ಕೀರ್ತಿಯನ್ನು ಇನ್ನೂ ಹೆಚ್ಚಿಸಿದ್ದಾರೆ. ಅಷ್ಟೇ ಅಲ್ಲದೆ 2026ನೇ ಸಾಲಿನಲ್ಲಿ ಬರ್ತಕ್ಕಂಥ ಈ ನವೋದಯ ವಸತಿ ಶಾಲೆಗೆ ಏನಪ್ಪ ಅಂದರೆ ಭಾಳಷ್ಟು ವಿದ್ಯಾರ್ಥಿಗಳು ಸಹ ಅತಿ ಹೆಚ್ಚು ಅಂಕ ಪಡೆದು ಆಯ್ಕೆಯಾಗುವ ಒಂದು ಉತ್ಸಾಹದಲ್ಲಿ ಇದ್ದಾರೆ. ಸೊ ಹಾಗಾಗಿ ನಿಮ್ಮ ಮಕ್ಕಳು ಸಹ ಈ ಒಂದು ಪರೀಕ್ಷೆಯಲ್ಲಿ ಭಾಗವಹಿಸಿ ಹೆಚ್ಚು ಅಂಕ ಪಡ್ಕೋಬೇಕಾದ್ರೆ ನಿಮ್ಮ ಮಕ್ಕಳಿಗೆ ತರಬೇತಿ ಕಡ್ಡಾಯವಾಗಿ ಅವಶ್ಯಕತೆ ಇದೆ. ಹಾಗಾಗಿ ಪಾಲಕರು ದಯವಿಟ್ಟು ಏನಂದರೆ ವಿನಂತಿ ಏನಂದ್ರಪ್ಪ ಅಂದರೆ ಈ ಒಂದು ಪರೀಕ್ಷೆಯಲ್ಲಿ ಭಾಗವಹಿಸಬೇಕಂದ್ರೆ ಅವ್ರಿಗೆ ತರಬೇತಿ ಕೊಡಿಸಬೇಕಾಗುತ್ತಾ. ಖಂಡಿತವಾಗಲು ನಮ್ಮ ಸಂಸ್ಥೆ ಆ ದಿಸೆಯಲ್ಲಿ ಮುಂದುವರಿತಾ ಇದೆ. ಇಲ್ಲಿ ಕಾಣ್ತಕ್ಕಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಈ ಒಂದು ತರಬೇತಿ ಪಡೆದುಕೊಳ್ಳಲು ಭಾಳಷ್ಟು ನೀವು ಒಂದು ನಿಮ್ಮ ಮಕ್ಕಳಿಗೆ ಒಂದು ಅನುವು ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿ. ಎಸ್, ಹಾಗಾದರೆ ಬನ್ನಿ ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ನೋಡಿ, ಉತ್ತರ ಭಾರತದ ಪ್ರಮುಖ ನದಿಗಳು ಅಂದರೆ ಉತ್ತರ ಭಾರತ 2 ಭಾಗ ನೋಡ್ತಾ ಇದ್ದೀವಿ. ಭಾರತವನ್ನು 2 ಭಾಗ ಮಾಡ್ತಕ್ಕಂಥ ನದಿ ಯಾವುದು? ನರ್ಮದಾ ಸೀಳು ಕಣಿವೆ ನದಿ ಅಂತ ಕರಿತಾ ಇದ್ದೀವಿ. ಉತ್ತರ ಭಾರತ, ದಕ್ಷಿಣ ಭಾರತ ಅಂತ. ಉತ್ತರ ಭಾರತದಲ್ಲಿ ಬರ್ತಕ್ಕಂಥ ಪ್ರಮುಖವಾದ ನದಿಗಳು ಯಾವ್ಯಾವಪ್ಪ ಅಂದರೆ ಸಿಂಧು, ಗಂಗಾ, ಬ್ರಹ್ಮಪುತ್ರ, ಗಂಗಾ, ಕಾವೇರಿ, ಯಮುನಾ, ಕಾವೇರಿ, ಕೃಷ್ಣ, ಬ್ರಹ್ಮಪುತ್ರ, ಕಾವೇರಿ, ಗೋದಾವರಿ, ಕಬಿನಿ. ಇಲ್ಲಿ ನೋಡಿ, ಇಲ್ಲಿ ಕೆಲವೊಂದಿಷ್ಟು ದಕ್ಷಿಣ ಭಾರತದ ನದಿಗಳು ಕಂಡು ಬರ್ತವೆ. ಯಾವ್ಯಾವ ದಕ್ಷಿಣ ಭಾರತದ ನದಿಗಳು ಅಂತ ಸ್ವಲ್ಪ ನೋಡಿಬಿಟ್ರೆ ನಿಮಗೆ ಗೊತ್ತಾಗುತ್ತೆ. ಹೌದಿಲ್ಲ? ದಕ್ಷಿಣ ಭಾರತದ ನದಿಗಳು ಯಾವುದು? ಕೃಷ್ಣ, ಕಾವೇರಿ ದಕ್ಷಿಣ ಭಾರತದ ನದಿಗಳು. ಇದು ಉತ್ತರ ಭಾರತದ ನದಿ ಅಲ್ಲ. ಕಾವೇರಿ ಕೂಡ ದಕ್ಷಿಣ ಭಾರತದ ನದಿ. ನೋಡಿ, ಕಾವೇರಿ, ಕಬಿನಿ ಕೂಡ ಏನಪ್ಪ ಅಂದರೆ ದಕ್ಷಿಣ ಭಾರತದ ನದಿಗಳಾಗಿರ್ತಾವ. ಆದರೆ ಉತ್ತರ ಭಾರತದ ನದಿಗಳು ಯಾವ್ದಪ್ಪ ಅಂದರೆ ಸಿಂಧು, ಗಂಗಾ, ಬ್ರಹ್ಮಪುತ್ರ ಇವು ಉತ್ತರ ಭಾರತದ ಪ್ರಮುಖ ನದಿಗಳು ಆಗಿದಾವ. ಓಕೆ, ಎಸ್, ಹಾಗಾದರೆ ಬನ್ನಿ ಮುಂದಿನ ಪ್ರಶ್ನೆ ನೋಡಿ.
ಇವುಗಳಲ್ಲಿ ಯಾವುದು ಸಾಹಸ ಕ್ರೀಡೆಯಾಗಿದೆ? ಸಾಹಸ ಕ್ರೀಡೆ ಅಂದರೆ ಜೀವಕ್ಕೆ ಅಪಾಯ ತರತಕ್ಕಂಥ ಕ್ರೀಡೆಗಳು. ಭಾಳಷ್ಟು ಏನಪ್ಪ ಅಂದರೆ ತಮ್ಮ ಜೀವವನ್ನೇ ಪಣಕ್ಕಿಟ್ಟು ತುಂಬ ರಿಸ್ಕ್ ತಗೊಂಡು ಆಡ್ತಕ್ಕಂಥ ಕ್ರೀಡೆಗಳಿಗೆ ನಾವು ಸಾಹಸ ಕ್ರೀಡೆಗಳು ಅಂತ ಕರಿತಾ ಇದ್ದೀವಿ. ಅಂತಹ ಕ್ರೀಡೆಗಳು ಯಾವ್ಯಾವಪ್ಪ ಅಂದರೆ ನೋಡಿ, ಆಕಾಶ ನೆಗೆತ ಅಂದರೆ ಆಕಾಶದಿಂದ ಕೆಳಗಡೆಗೆ ಜಿಗಿಯೋದು, ಅದಕ್ಕೆ ಆಕಾಶ ನೆಗೆತ ಅಂತ ಕರಿತೀವಿ. ಚೆಸ್ ಮನೆಯಲ್ಲಿ ಕುಂತ್ಕೊಂಡು ಆಡ್ತಾರೆ, ಒಳಾಂಗಣ ಕ್ರೀಡೆ. ಟೆನ್ನಿಸ್, ಹಾಕಿ ಇವೆಲ್ಲ ಅಷ್ಟೊಂದು ರಿಸ್ಕ್ ತಗೊಂಡು ಆಡ್ತಕ್ಕಂಥ ಕ್ರೀಡೆಗಳಲ್ಲ. ಆದರೆ ಆಕಾಶ ನೆಗೆತ ಅನ್ನೋದು ತುಂಬ ಸಾಹಸಮಯವಾದ ಕ್ರೀಡೆ. ಇದು ಆಕಾಶದಿಂದ ಜಿಗಿತಕ್ಕಂಥ ಕ್ರೀಡೆಯಾಗಿರ್ತಾ ಸ್ವಲ್ಪ ಏನಾದರೂ ಯಾಮಾರಿದರೆ ಅವರ ಜೀವಕ್ಕೆ ಅಪಾಯ ಆಗ್ತಕ್ಕಂಥ ಸಂದರ್ಭ ಇರುತ್ತೆ. ಸೊ ಹಾಗಾಗಿ ಇದು ಸಾಹಸ ಕ್ರೀಡೆಯಾಗಿದೆ. ಆಯ್ಕೆ 1 ರೈಟ್ ಆನ್ಸರ್. ಎಸ್, ಹಾಗಾದರೆ ಬನ್ನಿ, ಭಾಳ ಸರಳವಾದ ಪ್ರಶ್ನೆ ಏನಿದೆಪ್ಪ ಅಂದರೆ ಭಾರತದಲ್ಲಿರ್ತಕ್ಕಂಥ ಒಟ್ಟು ರಾಜ್ಯಗಳ ಸಂಖ್ಯೆ. ಎಸ್, ಭಾರತದಲ್ಲಿ ಒಟ್ಟು ಎಷ್ಟು ರಾಜ್ಯಗಳಿದಾವ ಅಂತ ಪ್ರಶ್ನೆ ಕೇಳಿದಾರೆ, ಹೌದಿಲ್ಲ? ಸೊ ಭಾರತದಲ್ಲಿರ್ತಕ್ಕಂಥ ಒಟ್ಟು ರಾಜ್ಯಗಳು ನಿಮ್ಗೆ ಈಗಾಗಲೇ ಗೊತ್ತಿದೆ, ಹೌದಿಲ್ಲ? ಸೊ ಭಾರತದಲ್ಲಿ ಒಟ್ಟು ಎಷ್ಟು ರಾಜ್ಯಗಳಿದಾವ? 28 ರಾಜ್ಯಗಳಿದಾವ. 8 ಕೇಂದ್ರಾಡಳಿತ ಪ್ರದೇಶಗಳಿದಾವ, ಹೌದಿಲ್ಲ? 28 ರಾಜ್ಯಗಳು, 8 ಕೇಂದ್ರಾಡಳಿತ ಪ್ರದೇಶಗಳನ್ನು ನಾವು ಭಾರತದಲ್ಲಿ ಕಾಣ್ತಾ ಇದ್ದೇವೆ, ಹೌದಾ? ಅಷ್ಟೇ ಅಲ್ಲದೆ ನಮ್ಮ ಭಾರತದ ಒಟ್ಟು ಜಲಗಡಿ ಎಷ್ಟಿದೆಪ್ಪ ಅಂದರೆ 7516.6 ಕಿಲೋಮೀಟರ್ ಜಲಗಡಿ ಅಂದರೆ ಏನಪ್ಪ ಅಂದರೆ ಮೀನ್ಸ್ ಕರಾವಳಿ ತೀರ ಪ್ರದೇಶ 7516.6 ಕಿಲೋಮೀಟರ್ ಎಷ್ಟು ಕರಾವಳಿ ತೀರ ಪ್ರದೇಶ ಅಂತ ನಾವು ಕರಿತಾ ಇದ್ದೀವಿ. ಸೊ ಇದು ಏನಪ್ಪ ಅಂದರೆ ನಮ್ಮ ಭಾರತದಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಒಟ್ಟು ರಾಜ್ಯಗಳ ಸಂಖ್ಯೆ 28. ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಒಟ್ಟು ಜಿಲ್ಲೆಗಳೇ ಎಷ್ಟು? 31, ಹೌದಾ? ಅಷ್ಟೆಲ್ಲ ನಮ್ಮ ಕರ್ನಾಟಕ ರಾಜಧಾನಿ ಬೆಂಗಳೂರು, ನಿಮಗೆಲ್ಲರಿಗೂ ಗೊತ್ತು. ಭಾರತದ ರಾಜಧಾನಿ ಕೂಡ ಏನಪ್ಪ ಅಂದರೆ ದೆಹಲಿ ಅಥವಾ ನವದೆಹಲಿ ನಮ್ಮ ಭಾರತದ ರಾಜಧಾನಿ ಆಗಿರುತ್ತಾ. ಓಕೆ ಮಕ್ಕಳೇ, ಎಸ್, ಇಲ್ಲಿ ನೋಡ್ರಿ, ಈ ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಗುಡ್ದೂರು ಈ ಒಂದು 2026 ಚಾಲೆಂಜ್ ಅವಾರ್ಡ್ಗೆ ಸಂಬಂಧಪಟ್ಟಂತೆ ನಿಮಗೆ OMR ನಾವು ಕೊಟ್ಟಿರ್ತೀವಿ. ಯಾವ ರೀತಿಯಾಗಿರುತ್ತೆ OMR ಅಂದರೆ ಈ ರೀತಿಯಾಗಿರುತ್ತೆ, ಹೌದಾ? ಎಸ್, ಈ ರೀತಿಯಾಗಿರುತ್ತೆ. ಈ OMR ಕೊಟ್ಟಾಗ ನೀವು ಮಕ್ಕಳು ಮಾಡ್ತಕ್ಕಂಥ ಪ್ರಮುಖ ವಿಷಯ ಏನು ಮಾಡಬೇಕಪ್ಪ ಅಂದರೆ, ಮೊದಲು OMR ಕೊಟ್ಟಾಗ ವಿದ್ಯಾರ್ಥಿನಿಯರು ಏನು ಮಾಡಬೇಕು? ವಿದ್ಯಾರ್ಥಿಗಳು ತಮ್ಮ ಹೆಸರು ಬರೀಬೇಕು. ಎಲ್ಲಿ? ಸ್ಟೂಡೆಂಟ್ ನೇಮ್ ಇದ್ದಲ್ಲಿ ತಮ್ಮ ಹೆಸರು ಬರಿಬೇಕು. ಈಗ ನಾನು ಏನು ಮಾಡ್ತೀನಿ? ರಾಮಕೃಷ್ಣ, ನನ್ನ ಹೆಸರು ಬರಿತೀನಿ, ಹೌದಾ? ರಾಮಕೃಷ್ಣ. ಇಲ್ಲಿ ವಿದ್ಯಾರ್ಥಿನಿಯರು ಏನು ಮಾಡಬೇಕು? ವಿದ್ಯಾರ್ಥಿಗಳು ತಮ್ಮ ಹೆಸರನ್ನು ಬರಿಬೇಕು. ತಮ್ಮ ಹೆಸರು ಫಸ್ಟು, ಹೌದಿಲ್ಲ? ಎಲ್ಲಿ? ಇಲ್ಲಿ ಸ್ಟೂಡೆಂಟ್ ನೇಮ್ ಅಂತ ಇರುತ್ತಲ್ಲ OMRದಲ್ಲಿ, ಇಲ್ಲಿ ತಮ್ಮ ಹೆಸರು ಬರಿಬೇಕು. ನಾನು ಇಲ್ಲಿ ಏನು ಮಾಡ್ತೀನಿ? ರಾಮಕೃಷ್ಣ ಅಂತ ನನ್ನ ಹೆಸರು ಬರಿತೀನಿ. ಓಕೆ, ರೈಟ್. ಇಲ್ಲಿ ಮೀಡಿಯಮ್ ಇದೆ. ಯಾವ ಮೀಡಿಯಮ್ ಅಕ್ಕ? ಕನ್ನಡ ಅಂದರೆ ಕನ್ನಡ, ಇಂಗ್ಲೀಷ್ ಅಂದರೆ ಇಂಗ್ಲೀಷ್, ಎರಡು ಯಾವುದಾದ್ರೂ ಒಂದು ಬರಿಬೇಕು. ವಿಲೇಜ್ ಅಂದರೆ ನಿಮ್ಮ ಹಳ್ಳಿ ಯಾವುದು? ಇಲ್ಲಿ ನಿಮ್ಮ ಊರ ಹೆಸರು ಬರಿಬೇಕು. ಇಲ್ಲಿ ಮೊಬೈಲ್ ನಂಬರ್ ಬರಿಬೇಕು. ಬರೆದು ಕಾಸಿ ಮಕ್ಕಳ ನೆಕ್ಸ್ಟ್ ಇರ್ತಕ್ಕಂಥ ಕೆಲಸ ಏನಪ್ಪ ಅಂದರೆ ಇಲ್ಲಿ ರೂಲ್ ನಂಬರ್ ಇದೆ, ಹೌದಿಲ್ಲ? ರೂಲ್ ನಂಬರ್ ಇದೆ ಇರುವುದರಿಂದ ಇಲ್ಲಿ ನಿಮ್ಮ ರೂಲ್ ನಂಬರ್ ಬರಬೇಕು. ಏನಪ್ಪ ಅಂದರೆ ಉದಾಹರಣೆ 2, ಓಕೆ, 1 ನಿಮಿಷ, ರೂಲ್ ನಂಬರ್ ಬರೀಬೇಕು 20001 ಅಂತ ಬರೆದೆ. ಬರೆದ ಕಾಸಿ ಈಗ ಶೇಡ್ ಮಾಡಬೇಕು. ಎಲ್ಲಿ ಶೇಡ್ ಮಾಡಬೇಕಂದ್ರೆ 2 ಐತಲ್ಲ, 2 ಕೆಳಗಡೆ ಸೀದಾ ಈ ನೋಡಿ ಪೂರ್ತಿ ಮಾರ್ಕ್ ಮಾಡ್ಬೇಕು, ಕಾಣಲಾರಂಗ. 2 0 ಇದೆಯಲ್ಲ, 0 ಕೆಳಗಡೆಗೆ. ಇಲ್ಲಿ 0 ಇದೆಯಲ್ಲ, ಇಲ್ಲಿ 0 ಕೆಳಗಡೆಗೆ. ಅಂದರೆ ಆ ಬಾಕ್ಸ್ ಪೂರ್ತಿ ಓದಾಗಬೇಕು. ಮತ್ತು ಇಲ್ಲಿ 1 ಐತಲ್ಲ, ಇದ್ರ 1ಕ್ಕೆ ಸೀದಾ ಇಲ್ಲಿ ಈ ರೀತಿಯಾಗಿ ಏನು ಮಾಡಬೇಕು? ನಿಮ್ಮ ರೂಲ್ ನಂಬರ್ನ ಹಾಕಬೇಕು. ಆಮೇಲೆ ನೀವೇನು ಮಾಡಬೇಕು? ಇಲ್ಲಿ ನೋಡ್ರಿ, ಇಲ್ಲಿ ಕನ್ನಡ, ಹೌದಾ? ಇಲ್ಲಿ ಇಂಗ್ಲೀಷ್, ಇಲ್ಲಿ ಗಣಿತ, ಇಲ್ಲಿ ಮತ್ತು GK ಮತ್ತು IQ ಇರ್ತಕ್ಕಂಥ ಪ್ರಶ್ನೆಗಳು ಇರ್ತಾವೆ. ಈಗ ಕನ್ನಡಕ್ಕೆ ಸಂಬಂಧಪಟ್ಟಂತೆ ನೀವು ಪ್ರಶ್ನೆಯನ್ನು ನೋಡಬೇಕು. ಪ್ರಶ್ನೆ 1 ಬಂತಪ್ಪ, ಪ್ರಶ್ನೆ 1ರಲ್ಲೇ ನಿಮ್ಮ ಆಯ್ಕೆ ಆಪ್ಷನ್ ABCD ಇರುತ್ತೆ. ನಿಮ್ಗೇನಪ್ಪ ಆಪ್ಷನ್ C ಅನಿಸಿದ್ರ ಓಕೆ, Cಗೆ ಶೇಡ್ ಮಾಡಬೇಕು. ಮತ್ತು ಕನ್ನಡದಲ್ಲಿ 2ನೇ ಪ್ರಶ್ನೆಗೆ ಆಪ್ಷನ್ D ಅನಿಸಿದ್ರ Dಗೆ ಹಾಕಬೇಕು. ಆಪ್ಷನ್ A ಅನಿಸಿದ್ರ 3ನೇ ಪ್ರಶ್ನೆಗೆ ಆಪ್ಷನ್ A ಹಾಕಬೇಕು. 4ನೇ ಪ್ರಶ್ನೆಗೆ ಆಪ್ಷನ್ B ಅನಿಸಿದ್ರ ಎಸ್ ಆಪ್ಷನ್ B ಹಾಕಬೇಕು. ಎಸ್, ಈ ರೀತಿಯಾಗಿ ಏನು ಮಾಡಬೇಕು? ಹಾಕ್ಕೊಂತ ಹೋಗಬೇಕು. ಒಂದು ಪ್ರಶ್ನೆಗೆ ಒಂದೇ ಏನು ಮಾಡಬೇಕು? ನೀವು ಶೇಡ್ ಮಾಡಬೇಕು. ಒಂದೇ ವೃತ್ತಕ್ಕೆ ಮಾತ್ರ ಬಣ್ಣ ತುಂಬಬೇಕು, ಬೇರೆ ಯಾವುದೇ ವೃತ್ತಕ್ಕೆ ತುಂಬಬಾರ್ದು. ಮತ್ತು ಅರ್ಧಂಬರ್ಧ ಹಾಕಬಾರ್ದು, ಪೂರ್ತಿ ಶೇಡ್ ಆಗಿರ್ಬೇಕು ಅದು, ಹೌದಾ? ಎಸ್, ಪೂರ್ತಿ ಏನಾಗಿರ್ಬೇಕು? ತುಂಬಿಕೊಂಡಿರ್ಬೇಕು ಅದು, ಅರ್ಧಂಬರ್ಧ ಶೇಡ್ ಮಾಡಬಾರ್ದು. ಮತ್ತು ಕಪ್ಪು ಮತ್ತು ಏನು ಬ್ಲೂ ಇಂಕ್ ಪೆನ್ ಆಗಿರಬೇಕು. ಕಪ್ಪು ಮತ್ತು ಬ್ಲೂ ಇಂಕ್ ಪೆನ್ನು. ರೆಡ್ ಇಂಕ್ ಪೆನ್ ಯಾವುದೇ ರೀತಿ ಕೆಂಪು ಪೆನ್ನನ್ನು ಬಳಕೆ ಮಾಡಬೇಡಿ,
ಹೌದಾ. ಮತ್ತು ಜೆಲ್ ಪೆನ್ನನ್ನು ತರಕ್ಕೆ ಹೋಗಬಾರ್ದು, ಹೌದಾ. ಜೆಲ್ ಪೆನ್ ತರಬಾರ್ದು ಮತ್ತು ಈ ಒಂದು ರೆಡ್ಡಿಂಗ್ ಪೆನ್ ಮಾತ್ರ ಯೂಸ್ ಮಾಡ್ಕೋಬಾರ್ದು. ಈ ರೀತಿಯಾಗಿ ಏನು ಮಾಡ್ಬೇಕು, ನೀವು ಶೇಡ್ ಮಾಡ್ಕೊತ ಹೋಗ್ಬೇಕು. ಓಕೆ, ಇದು ನಿಮ್ಗೆ ಇರ್ತಕ್ಕಂಥ OMR. ಓಕೆ, ಈಗಾಗಲೇ ಮಕ್ಕಳು ಈ OMRನ ನಿಮ್ಮ ಒಂದು ಗ್ರೂಪಲ್ಲಿ ಹಾಕಿದ್ದೀನಿ. ಚಾಲೆಂಜ್ ಅವಾರ್ಡ್ ಗ್ರೂಪ್ ಏನಿದೆಯಲ್ಲ ಆ ಅವಾರ್ಡ್ ಗ್ರೂಪಲ್ಲಿ ಹಾಕಿದ್ದೀನಿ. ನಿಮಗೆ ಮಾದರಿ ಕ್ವಶನ್ ಪೇಪರ್ ಕೂಡ ಹಾಕಿದ್ದೀನಿ. ಆ OMRನ ಜೆರಾಕ್ಸ್ ತಕ್ಕೊಂಡು ಅದೇ ರೀತಿ ತುಂಬೋ ಪ್ರಯತ್ನ ನೀವು ಮನೆಯಲ್ಲಿ ಮಾಡ್ಕೋಬೇಕು. ಓಕೆ, ಈ ರೀತಿಗೆ ತುಂಬಿದ್ರೆ ನಿಮ್ಗೆ ಏನಾಗುತ್ತಾ, OMR ಏನಾಗುತ್ತಾ, ಸ್ಕ್ಯಾನ್ ಆಗುತ್ತಾ. ನೀವು ಪಡೆದ ಅಂಕಗಳನ್ನು ನಾವೇನು ಮಾಡ್ತೀವಿ, ಡಿಸ್ಪ್ಲೇ ಮಾಡ್ತೀವಿ ಪರೀಕ್ಷೆ ಮುಗಿದ ಮೇಲೆ. ಓಕೆ, ಹಾಗಾದರೆ ಬನ್ನಿ, ಇಲ್ಲಿ ಒಂದು OMR, ಇಲ್ಲಿ ಒಂದು ಕ್ವಶನ್ ಇದೆ. 7ನೇ ಪ್ರಶ್ನೆ ನೋಡೋಣ, ಚೆಕ್ ಮಾಡೋಣ. ಭಾರತದ ಪೂರ್ವ ತುದಿ ಅಂತ ಕೇಳಿದ್ದಾರೆ. ಭಾರತದ ಉತ್ತರ ತುದಿ, ದಕ್ಷಿಣ ತುದಿ, ಪೂರ್ವ ತುದಿ ಮತ್ತು ಪಶ್ಚಿಮ ತುದಿ ಅಂತ ಒಟ್ಟು 4 ದಿಕ್ಕುಗಳಿಗೆ 4 ತುದಿಗಳನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾದರೆ ಭಾರತದ ಪೂರ್ವ ತುದಿ ಯಾವುದು? ಪೂರ್ವ ತುದಿ ಎಂದರೆ ಪೂರ್ವ ದಿಕ್ಕಿಗಿರ್ತಕ್ಕಂಥ ತುದಿ ಯಾವುದು? ಅರುಣಾಚಲ ಪ್ರದೇಶ ರಾಜ್ಯ ಇದೆ. ಅಲ್ಲಿರ್ತಕ್ಕಂಥ ಒಂದು ಪೂರ್ವ ತುದಿ ನೋಡ್ತಾ ಇದ್ರೆ ನೋಡ್ರಿ, ಇಲ್ಲಿ ಉಳಿದ ತುದಿಗಳು ನೋಡಿ, ಗುವಾರ್ಮೋಟಿ ಇದು ಪಶ್ಚಿಮ ತುದಿ ಆಗಿರುತ್ತಾ, ಇದು ಪಶ್ಚಿಮ ತುದಿ, ಇದು ಬರೋದಿಲ್ಲ. ಯಾವುದು? ಗುವಾರ್ಮೋಟಿ ಪಶ್ಚಿಮ ತುದಿ. ಯಾವುದಿದು? ಗುವಾರ್ಮೋಟಿ ಪಶ್ಚಿಮ ತುದಿ, ಪಶ್ಚಿಮ ದಿಕ್ಕಲ್ಲಿ ಬರುತ್ತೆ. ಇಂದ್ರಕೋಲ್ ಇದು ಉತ್ತರ ತುದಿ, ಇದು ಉತ್ತರ ದಿಕ್ಕಿಗೆ ಬರುತ್ತೆ. ಕಾಶ್ಮೀರ ನಮ್ಮ ಭಾರತದ ಒಂದು ಕೇಂದ್ರಾಡಳಿತ ಪ್ರದೇಶವಾಗಿದೆ ಕಾಶ್ಮೀರ. ಅದು ಉತ್ತರ ದಿಕ್ಕಲ್ಲೇ ಬರುತ್ತೆ, ಬಟ್ ಅದೊಂದು ಕೇಂದ್ರಾಡಳಿತ ಪ್ರದೇಶ, ರಾಜ್ಯ ಅಲ್ಲ. ಇನ್ನು ಕಿಬಿತಿ ಏನಪ್ಪ ಅಂದರೆ ಭಾರತದ ಪೂರ್ವ ತುದಿ ಆಗಿರುತ್ತಾ. ಸೊ ಹಾಗಾದರೆ ಆಪ್ಷನ್ 1 ರೈಟ್ ಆನ್ಸರ್. ಇದು GKಗೆ ಪ್ರಶ್ನೆ ಆಗಿರುವುದರಿಂದ GK ಎಲ್ಲಿ ಬರುತ್ತಾ? ಎಸ್, ಇಲ್ಲಿ ಬರುತ್ತಾ. ಸೊ ಎಲ್ಲಿದೆ? 47. ಆಪ್ಷನ್ ಎಷ್ಟೈತೆ? 1 ಐತಿಲ್ಲ. ಎಸ್, 1ಕ್ಕೆ ಶೇಡ್ ಮಾಡಿಬಿಡ್ಬೇಕು. ಓಕೆ, ಈ ರೀತಿಯಾಗಿ ಏನು ಮಾಡ್ಬೇಕು, ನೀವು OMRನ ತುಂಬಬೇಕಾಗುತ್ತಾ. ಓಕೆ, ನೋಡ್ಕೊಂಡ್ರಲ್ಲ. ಎಸ್ ಮಕ್ಕಳು, ಅದೇ ರೀತಿ ನಾನು ಈಗಾಗಲೇ ಹೇಳಿದ್ದೆ, ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಗುಡ್ದೂರು ಈ ನಮ್ಮ ಸಂಸ್ಥೆ 2026ನಲ್ಲಿ ನೋಡು, ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ತರಬೇತಿ ಪಡೆದಂತಹ ಇತ್ತೀಚೆಗೆ ನಡೆದ ಕಿತ್ತೂರು ಸೈನಿಕ ಶಾಲೆಯ ಪ್ರವೇಶ ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕಗಳೊಂದಿಗೆ ಆಯ್ಕೆಯಾಗಿರುವ ಹೆಮ್ಮೆಯ ವಿದ್ಯಾರ್ಥಿನಿಯರಿಗೆ ನಮ್ಮ ಸಂಸ್ಥೆಯಿಂದ, ನಮ್ಮ ಸಿಬ್ಬಂದಿ ವರ್ಗದಿಂದ, ನಮ್ಮ ಸಂಸ್ಥೆಯ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳಿಂದ ಸಹ ಎಲ್ಲ ವಿದ್ಯಾರ್ಥಿನಿಯರಿಗೂ ಕೂಡ ಹೃತ್ಪೂರ್ವಕ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ ಈ ಮೂಲಕ. ಸೊ ನೀವು ಕೂಡ ಇದೇ ರೀತಿ ಹೆಚ್ಚು ಅಂಕಗಳನ್ನು ಪಡ್ಕೋಬೇಕಾದರೆ ನಮ್ಮ ಸಂಸ್ಥೆಗೆ ಜಾಯ್ನ್ ಆಗಿ ತರಬೇತಿಯನ್ನು ಪಡೆದುಕೊಳ್ಳಿ. ಅತಿ ಹೆಚ್ಚು ಅಂಕವನ್ನು ಪಡೆದುಕೊಂಡು ನಿಮ್ಮ ಕನಸಿನ ಶಾಲೆಗೆ ಆಯ್ಕೆ ಆಗಿ ಅಂತ ಹೇಳ್ತಾ, ಮುಂದಿನ ಹಂತದಲ್ಲಿ ನೋಡಿ, ಈ ಪರೀಕ್ಷೆಯಲ್ಲಿ ನಾವು ಕನ್ನಡ, ಇಂಗ್ಲೀಷ್, ಗಣಿತ, ಸಾಮಾನ್ಯ ಜ್ಞಾನ ಹಾಗೂ ಬೌದ್ಧಿಕ ಸಾಮರ್ಥ್ಯಕ್ಕೆ ಸೇರಿದಂತೆ ಒಟ್ಟು 50 ಪ್ರಶ್ನೆಗಳು ಇಲ್ಲಿ ಇದ್ದಾವೆ. ಈ ಪರೀಕ್ಷೆನ ನಾವೇನು ಮಾಡ್ತಾ ಇದ್ದೀವಿ, 2026-27ನೇ ಸಾಲಿನ ನವೋದಯ ಸೈನಿಕ ಕಿತ್ತೂರು ತರಬೇತಿ ಪ್ರವೇಶಾತಿ ಪರೀಕ್ಷೆಯಿಂದ ನಾವು ಪರಿಗಣಿಸ್ತಾ ಇದ್ದೀವಿ. ಎಲ್ಲಿ? ನಮ್ಮ ಸಂಸ್ಥೆಗೆ ಸೇರ್ಪಡ್ಕೋಬೇಕಾದ್ರೆ ಒಂದು ಪರೀಕ್ಷೆ ನಡೆಸ್ತಾ ಇದ್ದೀವಿ. ಅದೇ ಪರೀಕ್ಷೆನ ನಾವು ಅಂತಿಮ ಮಾಡಿಕೊಂಡು ನಮ್ಮ ಸಂಸ್ಥೆಯ ಪ್ರವೇಶ ಪಡ್ಕೊಳ್ಳೋಕ್ಕೆ ನಾವು ಅದನ್ನು ಕನ್ಸಿಡರ್ ಮಾಡ್ತೀವಿ. ಹಾಗಾದರೆ ಈ ಪರೀಕ್ಷೆಯಲ್ಲಿ ಇರ್ತಕ್ಕಂಥ ಬಹುಮಾನಗಳು, ಮೊದಲನೇ ಬಹುಮಾನ 5,001, ಎರಡನೇ ಬಹುಮಾನ 2,501, ಮೂರನೇ ಬಹುಮಾನ 2,001, ನಾಲ್ಕನೇ ಬಹುಮಾನ 1,501, ಐದನೇ ಬಹುಮಾನ 1,001. ಸೊ ಹಾಗಾದರೆ ಈ ಬಹುಮಾನ ಕೂಡ ನೀವು ಪಡ್ಕೋಬೇಕಪ್ಪ. ಈ ಬಹುಮಾನವನ್ನು ವಿಜೇತರು ನೀವು ಆಗಬೇಕಂದ್ರೆ ಇಲ್ಲಿ ಕಾಣ್ತಕ್ಕಂಥ ನಂಬರ್ಗೆ ನೋಟ್ ಮಾಡಿಕೊಂಡು ಬೇಗ ನಿಮ್ಮ ಮಗುವಿನ ಹೆಸರು, ತಂದೆ ಹೆಸರು, ತರಗತಿ ಮತ್ತು ಅಂದರೆ ನಿಮ್ಮ ಊರಿನ ಹೆಸರನ್ನು ನಮಗೆ ಕಳಿಸುವುದರ ಮುಖಾಂತರ ವೀಕ್ಷಕರೇ ನಿಮ್ಮ ಮಕ್ಕಳನ್ನು ಕೂಡ ಈ ಒಂದು ಪರೀಕ್ಷೆಯಲ್ಲಿ ಭಾಗವಹಿಸಬಹುದು. ಹಾಗಾಗಿ ಇನ್ನೂ ತಡ ಮಾಡಬೇಡಿ. ಈ ಒಂದು ಚಾಲೆಂಜ್ ಅವಾರ್ಡ್ ಪರೀಕ್ಷೆ ಮರಿಬೇಡಿ. ಮಾರ್ಚ್ 8ನೇ ತಾರೀಕು ರವಿವಾರದಂದು ಈ ಒಂದು ಪರೀಕ್ಷೆ ನಡೀತಾ ಇದೆ. ಸೊ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ, ಪರೀಕ್ಷೆ ಬರೀರಿ, ಬಹುಮಾನವನ್ನು ಗೆಲ್ಲಿ, ವಿಜೇತರಾಗಿ ನಿಮ್ಮ ಕನಸಿನ ಶಾಲೆ ಆಗಿರ್ತಕ್ಕಂಥ ಸೈನಿಕ, ನವೋದಯ, ಕಿತ್ತೂರು, ಅಳಿಕೆ, ಮುದ್ದೇನಹಳ್ಳಿ, ಬೇರೆ ಬೇರೆ ವಸತಿ ಶಾಲೆಗೆ ಆಯ್ಕೆಯಾಗಿ ನಿಮ್ಮ ಕನಸನ್ನು ಈಡೇರಿಸಿಕೊಳ್ಳಿ ಅಂತ ಹೇಳುತ್ತಾ ನಾನು ನಿಮ್ಮ ರಾಮಕೃಷ್ಣ ಸರ್ ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿ ಆಗ್ತೀನಿ ವೀಕ್ಷಕರೇ. ಅಲ್ಲಿವರೆಗೂ ನಮಸ್ಕಾರ.